ಒಂದು ದಿನ ಒಬ್ಬ ಸ್ಟೂಡೆಂಟ್ ಬಂದು ಅವ್ರ ಸರ್ಗೆ ಜೊತೆ ಹೇಳ್ತಾನೆ, ಸರ್ ನಾನು ಎಲ್ಲ ಕಷ್ಟಪಟ್ಟು ಓದಿದ್ರೂ ಸಹ ನನಗೆ ರಿಸಲ್ಟ್ ಚೆನ್ನಾಗಿ ಬರ್ತಾಯಿಲ್ಲ, ಎಲ್ಲರೂ ನನ್ನನ್ನು ನೋಡಿ ಆಡ್ಕೊಳ್ತಾ ಇದ್ದಾರೆ, ನಾನು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಒಳ್ಳೆ ರಿಸಲ್ಟ್ ಬರ್ತಾಯಿಲ್ಲ ಅಂತ ಹೇಳ್ತಾನೆ. ಆವಾಗ ಅವ್ರ ಸರ್ ಹೇಳ್ತಾರೆ, ಹೋಗು ಒಂದು ಗ್ಲಾಸ್ ನೀರು ತೊಗೊಂಡು ಬಾ ಅಂತ. ಹೋಗಿ ಒಂದು ಗ್ಲಾಸ್ ನೀರು ತೊಗೊಂಡು ಬರ್ತಾನೆ. ಆ ಗ್ಲಾಸ್ ನೀರು ತೊಗೊಂಡು ನೀನು ಈ ಕಾರಿಡಾರಿಂದ ಆ ಕಾರಿಡಾರಿಗೆ ಹೋಗ್ಬಾ, ಆಗ ನಿನಗೆ ಎಲ್ಲ ಫ್ರೆಂಡ್ಸ್ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡ್ಕೊಂಡು ಬಂದು ನನಗೆ ಹೇಳು ಅಂತ ಹೇಳ್ತಾರೆ. ಆ ಹುಡುಗ ಅದೇ ಥರ ಒಂದು ಗ್ಲಾಸ್ ನೀರು ತೊಗೊಂಡು ಕಾರಿಡಾರಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ಎಲ್ಲ ಫ್ರೆಂಡ್ಸ್ ನೋಡ್ತಾರೆ, ಬಂದು ಸರ್ ಅವರಿಗೆ ಹೇಳ್ತಾರೆ. ಏನಾಯಿತು ಅಂತ ಸರ್ ಕೇಳಿದರೆ, ಕೆಲವೊಬ್ಬರು ನೋಡಿ ನಗ್ತಾ ಇದ್ದಾರೆ, ಕೆಲವೊಬ್ಬರು ನೋಡಿ ನನ್ನ ನೋಡಿ ಮಾತಾಡ್ಕೋತಾ ಇದ್ದಾರೆ ಸರ್ ಅಂತ ಹೇಳ್ತಾನೆ. ಆವಾಗ ಸರ್ ಏನು ಹೇಳ್ತಾರೆ, ಇನ್ನೊಂದು ಗ್ಲಾಸ್ ನೀರು ತೊಗೊಂಡು ಹೋಗು, ಆದರೆ ಈ ಸಲ ಆ ಗ್ಲಾಸಿಂದ ಒಂದು ಹನಿ ನೀರು ಕೆಳಗೆ ಬೀಳದೇ ಇರೋ ಹಾಗೆ ನೀನು ನೋಡ್ಕೋಬೇಕು ಅಂತ ಹೇಳ್ತಾರೆ. ಆಗ ಹುಡುಗ ಸರಿ ಅಂತ ಇನ್ನೊಂದು ಗ್ಲಾಸ್ ನೀರು ತೊಗೊಂಡು ಹೋಗ್ತಾ ಇರ್ತಾನೆ ಕಾರಿಡಾರಲ್ಲಿ. ವಾಪಸ್ ಮತ್ತೆ ಬಂದು ಸರರಿಗೆ ಹೇಳ್ತಾನೆ. ಸರ್ ಕೇಳ್ತಾರೆ, ಇವಾಗ ಏನಾಯಿತು ಅಂತ. ಆವಾಗ ಆ ಹುಡುಗ ಹೇಳ್ತಾನೆ, ನಾನು ಯಾವ ಕಡೆನೂ ನೋಡಲಿಲ್ಲ ಸರ್, ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ, ಯಾಕಂದರೆ ನೀವು ನೀರು ಕೆಳಗಡೆ ಬಿಡಬಾರ್ದು ಅಂತ ಹೇಳಿದ್ದೀರಲ್ವ, ಅದಕ್ಕೆ ನಾನು ಮೆಲ್ಲಗೆ ಹೋಗ್ತಾ ಇದ್ದೆ, ಆ ಗ್ಲಾಸಿಂದ ನೀರು ಬೀಳಬಾರ್ದು ಅಂತ ನನ್ನ ಗಮನ ಎಲ್ಲ ಆ ಗ್ಲಾಸ್ ಕಡೆನೇ ಇತ್ತು ಅಂತ ಹೇಳ್ತಾನೆ. ಆವಾಗ ಸರ್ ಹೇಳ್ತಾರೆ, ನಾವು ಸಾಧನೆ ಮಾಡಬೇಕಾದ್ರೂ ಸಹ ಅಷ್ಟೇ, ನಮ್ಮ ಬಗ್ಗೆ ಯಾರು ಏನು ಮಾತಾಡ್ತಾರೆ ಅಂತ ನಮಗೆ ಅದು ಗಮನ ಕೊಡಬಾರ್ದು, ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕಷ್ಟೇ, ಒಂದಿಲ್ಲ ಒಂದು ದಿವಸ ನಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅಂತ ಸರ್ ಹೇಳ್ತಾರೆ. ಸೊ ಇದು ಮಾರಲ್ ಆಫ್ ದ ಸ್ಟೋರಿ ಏನಿದೆ ಅಂದರೆ, ಡೋಂಟ್ ವೇಸ್ಟ್ ಯುವರ್ ಟೈಮ್ ವಿತ್ ಇಡಿಯಟ್ಸ್, ಫೋಕಸ್ ಆನ್ ಯುವರ್ ಗೋಲ್ಸ್. ಹ್ಯಾಪಿನೆಸ್ ಇದ್ದರೆ ನಮಗೆ ಸಕ್ಸಸ್ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು.